ಇನ್ನು ದೂರುದಾರ ಪ್ರದೀಪ್ ಕುಮಾರ್ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ಅಧಿಕಾರದಲ್ಲಿದ್ದಾಗ ನಿಷ್ಪಕ್ಷಪಾತ ತನಿಖೆ ಸಾಧ್ಯವಿಲ್ಲ. ಇವತ್ತೇ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು, ತನಿಖೆಗೆ ಸಹಕಾರವನ್ನ ಕೊಡಬೇಕು. ಸಿಎಂ ಮತ್ತು ಸಿಎಂ ಕುಟುಂಬದ ಮೇಲೆ ಎಫ್ಐಆರ್ ದಾಖಲಾಗಬೇಕು. ಪಬ್ಲಿಕ್ ಟಿವಿಗೆ ದೂರುದಾರ ಪ್ರದೀಪ್ ಕುಮಾರ್ ಅವರ ಹೇಳಿಕೆ ಇದು. ಮುಖ್ಯಮಂತ್ರಿಗಳ ಸ್ಥಾನದಲ್ಲಿದ್ದಂತಹವರನ್ನ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯವರಿಗೆ 2 ದಿನದಲ್ಲಿ 2 ಶಾಕ್ ಸಿಕ್ಕಿರುವಂಥದ್ದು. ಒಂದು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲೂ ಕೂಡ ತನಿಖೆಗೆ ಆರ್ಡರ್ ಆಗಿರುವಂಥದ್ದು. ಈಗ ಜನಪ್ರತಿನಿಧಿ ಕೋರ್ಟಲ್ಲೂ ಕೂಡ ಮೈಸೂರಿನ ಲೋಕಾಯುಕ್ತದ ಮೂಲಕವಾಗಿ ತನಿಖೆ ಮಾಡೋದಕ್ಕೆ ನ್ಯಾಯಾಧೀಶರು ಆದೇಶವನ್ನು ಮಾಡಿದ್ದಾರೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ರಾಜ್ಯಪಾಲರಿಗೆ ಸಿಎಂ ವಿರುದ್ಧ ದೂರು ನೀಡಿದಂತಹ ದೂರುದಾರರು ಕೂಡ ಪ್ರದೀಪ್ ಕುಮಾರ್ ಈಗ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ನಿನ್ನೆ ಒಂದು ಹೈಕೋರ್ಟನ್ನು ತೀರ್ಪು ಕೊಟ್ಟಿತ್ತು ತನಿಖೆ ಮಾಡಬೇಕು ಅಂತ. ಈಗ ಜನಪ್ರತಿನಿಧಿ ನ್ಯಾಯಾಲಯವೂ ಕೂಡ ಹೇಳಿದೆ ತನಿಖೆ ಮಾಡಿ. ನೋಡಿ, ನಾನು ಏನು ಹೇಳಿದೆ ಅಂತಂದರೆ, ನಾನು ಹಾಗಾಗಿನೇ ಈಗಾಗಲೇ ಹೈಕೋರ್ಟ್ನ ಆದೇಶ ಬಂದಿತ್ತಲ್ಲ, ಆ ಆದೇಶದಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿತ್ತು. ಇದರಲ್ಲಿ ಇನ್ವೆಸ್ಟಿಗೇಷನ್ನ ರಿಕ್ವೈರ್ಮೆಂಟ್ ಇದೆ, ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ನ್ಯಾಯಾಧೀಶರು ಉಲ್ಲೇಖ ಮಾಡಿದರು. ಆ ಕಾರಣದಿಂದನೇ ಇವತ್ತು ಮಾನ್ಯ ಸ್ಪೆಷಲ್ ಕೋರ್ಟು ಇವತ್ತು ಆದೇಶವನ್ನು ಮಾಡಿಬಿಟ್ಟಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟು ಇವತ್ತು ಆ ಆದೇಶವನ್ನು ಮಾಡಿದೆ. ನಾನು ಆದೇಶದ ಹೊರತಾಗಿಯೂ ಕೂಡ ನಾನು ಬೆಳಿಗ್ಗೆನೇ ಕೂಡ ಇಲ್ಲಿ ಒತ್ತಾಯವನ್ನು ಮಾಡಿದೆ. ಆಸ್ ಪರ್ ಹೈಕೋರ್ಟ್ನ ಆದೇಶದ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್, ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಇದ್ಕೊಂಡು ಈ ತನಿಖೆಯನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾ ದೂರುದಾರರ ಆರೋಪ? ಪ್ರಮುಖವಾಗಿ ದೂರುದಾರರು ಅದೇ ರೀತಿಯಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಏನಂದರೆ, ದೂರುದಾರ ಪ್ರದೀಪ್ ಕುಮಾರ್ ಹೇಳ್ತಾ ಇರುವಂಥ ಪ್ರಕಾರವಾಗಿ ಈಗೇನು ಜನಪ್ರತಿನಿಧಿ ನ್ಯಾಯಾಲಯ ಲೋಕಾಯುಕ್ತರ ಮೂಲಕವಾಗಿಯೇ, ಅಂದರೆ ಮೈಸೂರಿನ ಲೋಕಾಯುಕ್ತ ಪೊಲೀಸ್ ಅವರೇ ಈ ಒಂದು ವಿಚಾರಣೆಯನ್ನು ಮಾಡಬೇಕು ಅಂತ ಏನು ಹೇಳಿದೆ, ಈ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಯಾಕಂದರೆ ಮುಖ್ಯಮಂತ್ರಿಗಳನ್ನು ಲೋಕಾಯುಕ್ತ SP ಕರೆಸಿ ತನಿಖೆ ಮಾಡ್ತಾರೆ ಅಂತ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕು ಅನ್ನೋದಾದರೆ ಮೊದಲನೇದಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು. ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಇವತ್ತೇ ಮೈಸೂರಿನ ಲೋಕಾಯುಕ್ತ SP ಮುಖ್ಯಮಂತ್ರಿಗಳು ಜೊತೆಗೆ ಅವರ ಪತ್ನಿ ಮತ್ತು ಅವರ ಮಗ ಮತ್ತು ಅವರ ಬಾಮೈದ 4 ಜನರ ಮೇಲೆ FIR ಅನ್ನು ಮಾಡಬೇಕು ಎನ್ನುವಂಥ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ದಿವ್ಯಾ, ಇಡೀ ಎಲ್ಲರ ಕಣ್ಣು ಇರುವಂತಹದ್ದು ಮೈಸೂರಿನ ಜಿಲ್ಲಾ ಲೋಕಾಯುಕ್ತರ ಮೇಲೆ. ಯಾಕೆಂದರೆ ಯಾವ ಕ್ಷಣದಲ್ಲಿ ಬೇಕಾದರೂ FIR ಕೂಡ ದಾಖಲಾಗುವಂತಹ ಸಾಧ್ಯತೆಗಳಿದೆ. ಯಾಕಂದರೆ ಜನಪ್ರತಿನಿಧಿ ನ್ಯಾಯಾಲಯ ನೇರವಾಗಿ ಹೇಳಿರುವಂಥದ್ದು ಮೈಸೂರಿನ ಜಿಲ್ಲಾ ಲೋಕಾಯುಕ್ತದವರು ಈ ಒಂದು ಪ್ರಕರಣದ ತನಿಖೆ ಮಾಡಬೇಕು ಅಂತ. ತನಿಖೆ ಮಾಡಬೇಕು ಇನ್ ದಿ ಸೆನ್ಸ್ ಅದರ ಅರ್ಥ FIR ಕೂಡ ದಾಖಲಾಗಬೇಕಾಗುತ್ತೆ. ಹಾಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ FIR ದಾಖಲಾಗುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.